ವೆಲ್ಕಮ್ ಟು ಸಿಂಪಲ್ ರೆಸಿಪೀಸ್ ಕಾರ್ನರ್. ಇವತ್ತೊಂದು ವಾಂಗಿಬಾತ್ ಅನದರ್ ಶೈಲಿಯಲ್ಲಿ ಹೇಗೆ ಮಾಡೋದು ಕುಕ್ಕರ್ನಲ್ಲಿ ನೋಡೋಣ. ಅದಕ್ಕೆ ಅಂತ ಅಂದ್ಬಿಟ್ಟು ಮೈಸೂರು ಬದನೆಕಾಯಿಗಳನ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. 1 ಲೋಟ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ನೀರು, ಟೊಮೆಟೊ, ಈರುಳ್ಳಿ, ಕರಿಬೇವು ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಗೋಡಂಬಿ, 1 ಚಕ್ಕೆ, 1 ಲವಂಗ, ಏಲಕ್ಕಿ ಕಾಯಿ, ಒಂದು 3 ಎಸಳು ಬೆಳ್ಳುಳ್ಳಿ, ಶುಂಠಿ, ವಾಂಗಿಬಾತ್ ಪೌಡರ್, ಉಪ್ಪು, ಎಣ್ಣೆ ಇಷ್ಟನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿ ಆಪ್ಷನಲ್, ಬೇಕಾದರೆ ಹಾಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಒಂದು ಕುಕ್ಕರ್ನ ನಾನು ಕಾಯಲಿಕ್ಕೆ ಇಟ್ಕೋತೀನಿ. ಇದನ್ನೆಲ್ಲ ಮಾಡಬೇಕಾದ್ರೆ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಕಾದ್ಮೇಲೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗೋವರೆಗೂ ವೆಯ್ಟ್ ಮಾಡೋಣ ಫ್ರೆಂಡ್ಸ್. ನೆಕ್ಸ್ಟ್ ನಾನು 1 ಚಕ್ಕೆ, 1 ಲವಂಗ, 1 ಏಲಕ್ಕಿ ಕಾಯಿ, ಅರ್ಧ ಇಂಚು ಶುಂಠಿ, 3 ಎಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. 1 ಬಿಗ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಗೋಡಂಬಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಘಮ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಬೇಯಲಿ ಎಣ್ಣೆಯಲ್ಲಿ. ನೆಕ್ಸ್ಟ್ ನಾನು ಇದಕ್ಕೆ ಹಾಕ್ತಾ ಇರೋ ಐಟಮ್ಸ್ ಬಂದುಬಿಟ್ಟು ಬಟಾಣಿ, ಹಸಿ ಬಟಾಣಿ ಸಿಕ್ತು ಅದಕ್ಕೆ ಹಾಕ್ತಿದ್ದೀನಿ, ಇಲ್ಲಾಂದರೆ ಒಣ ಬಟಾಣಿನ ಹಾಕ್ಬೋದು. ಕರಿಬೇವಿನ ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಎಲ್ಲ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ. ಇದೆಲ್ಲ ಬೇಯೋವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟ್ ನಾನು ಇದಕ್ಕೆ ಹಾಕ್ತಿರೋದು ಬಿಳಿ ಬದನೆಕಾಯಿಗಳನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ನಾನು ಆ್ಯಡ್ ಮಾಡಿ ಎಣ್ಣೆಲೇ ಫ್ರೈ ಮಾಡ್ತೀನಿ. ಇದನ್ನೆಲ್ಲ ಪೂರ್ತಿ ಈ ಎಣ್ಣೆಯಲ್ಲಿ ನೀಟಾಗಿ ಬದನೆಕಾಯಿಗಳು ಬೇಯಬೇಕು. ಯಾರ್ಯಾರು ಈ ರೀತಿ ಕುಕ್ಕರ್ನಲ್ಲಿ ವಾಂಗಿಬಾತ್ ಮಾಡ್ತೀರಾ ಅಂತ ಒಂದು ಕಮೆಂಟ್ ಮಾಡ್ತೀರಾ ಫ್ರೆಂಡ್ಸ್. ಏಕೆಂದರೆ ಕೆಲವರಿಗೆ ಹುಣಸೆ ಇಡ್ಸಲ್ಲ ಅಥವಾ ಒಗ್ಗರಣೆ ಅನ್ನ ಮಾಡಿ ಕಲಸಿದ್ರೆ ಇಷ್ಟ ಆಗಲ್ಲ. ಅವರಿಗೆ ಈ ರೀತಿ ವಾಂಗಿಬಾತ್ ಅಂತೂ ಚೆನ್ನಾಗಿ ಸೂಟ್ ಆಗುತ್ತೆ. ಸ್ವಲ್ಪ ಮೈಲ್ಡ್ ಆಗಿರುತ್ತೆ ಮಸಾಲಾಸು ಅಷ್ಟೇ. ನೆಕ್ಸ್ಟ್ ನಾನು ಇದಕ್ಕೆ ಆ್ಯಡ್ ಮಾಡ್ತಿರೋದು 2 ಟೊಮ್ಯಾಟೋಸ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಇದನ್ನು ಪೂರ್ತಿ ನಾನು ಸ್ಮ್ಯಾಶ್ ಆಗೋಕ್ಕೆ ಬಿಡಲ್ಲ. ಜೊತೆಲೇ ನಾನು ಇದಕ್ಕೆ ಆ್ಯಡ್ ಮಾಡ್ತಿರೋದು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ ಫ್ರೆಂಡ್ಸ್. ಒಬ್ಬೊಬ್ರಿಗೆ ಒಂದೊಂದು ಸ್ವಲ್ಪ ಜಾಸ್ತಿ ಇರಬೇಕು, ಸ್ವಲ್ಪ ಕಡಿಮೆ ಇರಬೇಕು. ನಾನು ಮೀಡಿಯಮಾಗಿ ಹಾಕ್ತಿದ್ದೀನಿ. ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತಿರೋದು MTR ಅವ್ರದ್ದು ವಾಂಗಿಬಾತ್ ಮಸಾಲ ಪೌಡರ್. ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಎಲ್ಲದಕ್ಕೂ ಹಿಡಿಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಹಾಕ್ತಿರೋದು ಕೊಬ್ಬರಿ ತುರಿ. ಇದು ಆಪ್ಷನಲ್ಲು. ಕೊಬ್ಬರಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋಕ್ಕೆ ಬಿಡಬೇಕು ಫ್ರೆಂಡ್ಸ್. ನಾನು ಯಾಕೆ ವಾಂಗಿಬಾತ್ ಪೌಡ್ರ್ ಜೊತೆನೇ ಹಾಕ್ತೆ ಅಂತಂದರೆ, ನಾವು ಒಗ್ಗರಣೆಯಲ್ಲಿ ಯಾವುದಾದ್ರೂ ಸಾಂಬಾರು ಪೌಡ್ರ್ ಆಗಲಿ, ಮೆಣಸಿನ ಪೌಡ್ರ್ ಆಗಲಿ ಏನಾದರೂ ಹಾಕ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ಬೇಗ ಸೀದೋಗ್ಬಿಡುತ್ತೆ. ಅದೇ ಉಪ್ಪು ಜೊತೆ ಹಾಕಿದ್ರೆ ಬೇಗ ಸೀದೋಗಲ್ಲ. ಇದೊಂದು ಟಿಪ್ಪಾಗಿ ವರ್ಕ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಇದಕ್ಕೆ ತೊಳೆದು ನೆನೆಸಿಟ್ಟಿರೋಂಥ ಅಕ್ಕಿನ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಎಲ್ಲ ಹೊಂದ್ಕೋಬೇಕು. ಹಾಗೇನೆ ನೀರು ಹಾಕೋಕ್ಕೂ ಮುಂಚೆನೇ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಕಲಸಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹಾಕಿ ಬಿಡ್ತೀನಿ. ನೆಕ್ಸ್ಟ್ ನಾನು ಆಲ್ರೆಡಿ 1 ಲೋಟ ಅಕ್ಕಿಗೆ 2 ಲೋಟ ನೀರಷ್ಟು ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ನಾವು ಕುಕ್ಕರಲ್ಲಿ ಈ ಥರ ಯಾವುದಾದ್ರೂ ಬಾತ್, ಪಲಾವ್ಸು ಏನೇ ಮಾಡಬೇಕಾದ್ರೂ ನಾವು ಒಂದು ಕಡೆ ನೀರನ್ನ ಕಾಯಕ್ಕೆ ಇಟ್ಕೊಂಡು ಜೊತೆಲಿ ಹಾಕೋದ್ರಿಂದ ಅಕ್ಕಿ ಚೆನ್ನಾಗಿ ಬೇಯುತ್ತೆ ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಅಕ್ಕಿ ಕೂಡ ನೆನೆಸಿದ್ದೀನಿ ಅಲ್ವಾ. ನೆಕ್ಸ್ಟು ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಕುದಿಬೇಕು. ಕುದಿಯೋಕ್ಕೂ ಮುಂಚೆ ಯಾರೂ ಕೂಡ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಡಿ. ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗೆಲ್ಲ ಮಿಕ್ಸಾಗಿ ಕುದೀತಾ ಇರಬೇಕು. ಈ ರೀತಿ ಕುದೀತಾ ಇರ್ಬೇಕಾದ್ರೆ ನೋಡಿ ಗುಳ್ಳೆಗಳೆಲ್ಲ ಹೇಗೆ ಬರ್ತಾ ಇದೆ ಅಂದ್ಬಿಟ್ಟು ಈ ರೀತಿ ಬರಬೇಕು ಫ್ರೆಂಡ್ಸ್. ಈ ರೀತಿ ಬಂದಾಗ ಚೆನ್ನಾಗಿ ಒಳಗಡೆ ಅಕ್ಕಿ ಎಲ್ಲ ಬೇಯೋಕ್ಕೆ ಸ್ಟಾರ್ಟ್ ಆಗಿದೆ, ನೀರೆಲ್ಲ ಹದವಾಗಿ ಕಾದಿದೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟು ನಾನು ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ತೊಗೋತೀನಿ ಫ್ರೆಂಡ್ಸ್. ಇದರಲ್ಲಿ ಒಂದು 3 ವಿಷಲ್ ಆದರೆ ಸಾಕಾಗುತ್ತೆ. 3 ವಿಷಲ್ ಕೂಗಿ ಅದು ಆರೋವರೆಗೂ ವೆಯ್ಟ್ ಮಾಡಬೇಕು. ಆರಿದ್ಮೇಲೆ ನೋಡಿ ಮುಚ್ಚಳ ತೆಗೆದು ನೋಡಿದ್ರೆ ಈ ರೀತಿ ರೆಡಿಯಾಗಿದೆ ನಮ್ಮ ವಾಂಗಿಬಾತ್ ಕುಕ್ಕರ್ನಲ್ಲಿ. ಎಲ್ಲರಿಗೂ ಕೆಲಸದ ಬಿಸಿಲಿ ಸಪ್ರೇಟು ಗೊಜ್ಜು ಸಪ್ರೇಟ್ ಮಾಡಿ ಕಲ್ಸೋಕ್ಕೆ ಟೈಮ್ ಇಲ್ಲದೆ ಟೈಮಲ್ಲಿ ಈ ರೀತಿ ವಾಂಗಿಬಾತು ಸೂಪರ್ ಫಾಸ್ಟಾಗಿ ಚೆನ್ನಾಗಿ ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ ಇದು ನೆಕ್ಸ್ಟ್ ನೀಟಾಗಿ 1-2 ಸತಿ ಕಲಸಿದ್ರೆ ರೆಡಿ ಟು ಸರ್ವ್ ಅಷ್ಟೇ ಫ್ರೆಂಡ್ಸ್. ಈ ವಾಂಗಿಬಾತ್ ಚಮತ್ಕಾರ. ವಾಂಗಿಬಾತ್ನ ಹಲವಾರು ರೀತಿ ಮಾಡ್ಬೋದು. ಇದು ಸೆಕೆಂಡ್ ಟೈಪು. ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್. ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್.